ನಮ್ ದೇಶದಲ್ಲಿ 2000 ನೋಟ್ ನ ಪ್ರಿಂಟ್ ಮಾಡಿದ್ರೇನೆ ಕರಪ್ಷನ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಜಿಂಬಾಬ್ವೆನಲ್ಲಿ ಹೇಗೆ $100 ಟ್ರಿಲಿಯನ್ ನ ಒಂದೇ ನೋಟ್ ನ ಪ್ರಿಂಟ್ ಮಾಡಿದ್ರು ಗೊತ್ತಾ? ಯಾಕಂದ್ರೆ ಇನ್ಫ್ಲೇಷನ್ ಇಂದ. ಆಕ್ಚುಲಿ ಕತೆ ಏನಂದ್ರೆ, ಜಿಂಬಾಬ್ವೆಗೆ 1980ರಲ್ಲಿ ಸ್ವಾತಂತ್ರ್ಯ ಸಿಕ್ಕಾದ ಮೇಲೆ ಅಲ್ಲಿನ 5000 ರಿಂದ 6000 ವೈಟ್ ಪಾಪ್ಯುಲೇಷನ್ ಹತ್ರನೇ ಮೋಸ್ಟ್ ಆಫ್ ದಿ ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತು. ಬಟ್ ಅಲ್ಲಿನ ಮೆಜಾರಿಟಿ ಜನ ಇರೋದು ಬ್ಲಾಕ್ ಪೀಪಲ್. ಇದರಿಂದನೇ ವೈಟ್ ಪಾಪ್ಯುಲೇಷನ್ ಮತ್ತೆ ಬ್ಲಾಕ್ ಪಾಪ್ಯುಲೇಷನ್ ಮಧ್ಯೆ ಅವಾಗ ಗಲಭೆ ಆಗ್ತಿತ್ತು. ಅದಕ್ಕೇನೆ ಅಲ್ಲಿನ ಸರ್ಕಾರ 2000 ಇಸ್ವಿನಲ್ಲಿ ಒಂದು ರಿಫಾರ್ಮ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಇದರಿಂದ ವೈಟ್ ಜನಗಳ ಹತ್ರ ಇರೋ ಲ್ಯಾಂಡ್ ನಿಧಾನಕ್ಕೆ ಬ್ಲಾಕ್ ಜನಗಳ ಹತ್ರ ಟ್ರಾನ್ಸ್ಫರ್ ಆಗೋ ತರ. ಬಟ್ ಈ ಅಗ್ರಿಕಲ್ಚರಲ್ ಲ್ಯಾಂಡ್ ಒಂದೇ ಸರಿ ಬ್ಲಾಕ್ ಜನಗಳಿಗೆ ಸಿಕ್ಕ ತಕ್ಷಣ ಅವ್ರ ಹತ್ರ ದುಡ್ಡು ಇರಲ್ಲ, ಅಡ್ವಾನ್ಸ್ ಇಕ್ವಿಪ್ಮೆಂಟ್ಸ್ ಇರಲ್ಲ, ಮೇನ್ ಆಗಿ ಗವರ್ಮೆಂಟ್ ಸಪೋರ್ಟ್ ಇಲ್ದೇನೆ ಈ ಭೂಮಿಯಿಂದ ಒಳ್ಳೆ ಇಳುವರಿನ ತೆಗಿಯಕ್ ಆಗ್ಲಿಲ್ಲ. ಸೊ ಅಲ್ಲಿನ ಮೆಜಾರಿಟಿ ಜನ ಈ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಪ್ರೊಡಕ್ಟಿವಿಟಿ ಕಡಿಮೆ ಆಗಿ ಜನಗಳ ಹತ್ರ ದುಡ್ಡು ಇಲ್ಲದೆ ಇರೋ ತರ ಆಯ್ತು. ಇದರಿಂದ ಎಕಾನಮಿ ಕೊಲ್ಯಾಪ್ಸ್ ಆಗೋಯ್ತು. ಗವರ್ಮೆಂಟ್ ಏನ್ ಯೋಚನೆ ಮಾಡುತ್ತಂದ್ರೆ, ಈ ಎಕಾನಮಿನ ರಿವೈವ್ ಮಾಡಕ್ಕೆ ಜಾಸ್ತಿ ನೋಟ್ ನ ಪ್ರಿಂಟ್ ಮಾಡಿ ಜನಗಳ ಹತ್ರ ದುಡ್ಡು ಕೊಡಕ್ ಸ್ಟಾರ್ಟ್ ಮಾಡುತ್ತೆ. ಹೀಗೆ ನೋಟ್ ನ ಪ್ರಿಂಟ್ ಮಾಡ್ತಾ $100 ಟ್ರಿಲಿಯನ್ ನ ಒಂದು ನೋಟ್ ಕೂಡ ಪ್ರಿಂಟ್ ಮಾಡಿತ್ತು. ಸೊ ಸಿಂಪಲ್ ಎಕನಾಮಿಕ್ಸ್, ಎಲ್ಲಿ ಸಪ್ಲೈ ಜಾಸ್ತಿ ಆಗುತ್ತೋ ಅದ್ರ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಇದರಿಂದಾನೇ ಜಿಂಬಾಬ್ವೆಯಲ್ಲಿ ಇನ್ಫ್ಲೇಷನ್ ಗಗನಕ್ಕೇರಿತ್ತು. ಈ ಇನ್ಫ್ಲೇಷನ್ ಇಂದಾನೇ ಅಲ್ಲಿನ ಜನ ಒಂದು ಚಿಕ್ಕ ಬ್ರೆಡ್ ತಗೊಳಕ್ಕೂ ಕೂಡ ಚೀಲ ತುಂಬಿಕೊಂಡು ಹಣ ತಗೊಂಡು ಹೋಗ್ತಿದ್ರಂತೆ. ಅದಕ್ಕೇನೆ ಅಲ್ಲಿನ ಕರೆನ್ಸಿನ ಈಗ ಚೇಂಜ್ ಮಾಡಿದ್ದಾರೆ.